ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೈ ಆ್ಯಂಡ್ ಕ್ರಿಯೇಷನ್. ಇವತ್ತು ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಸೀರೆ ಕಲರ್ ಬಂದು ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನಲ್ಲಿದೆ. 6 ಎಳೆ ದಾರನ ತೊಗೊಂಡಿದ್ದೀನಿ ನಾನು. ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಸೆರಗಿರೋದ್ರಿಂದ ಬ್ಲ್ಯಾಕ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಮೊದಲಿಗೆ ನಾನು 2 ಲಾಕ್ನ ಮಾಡಿಕೊಂಡು 2 ಚೈನ್ನ ಹಾಕ್ಕೊಂಡೆ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡೈರೆಕ್ಟು ಸೀರೆಗೇ ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 6 ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ 5 ಬೇಕು ಅಂದರೂ ಮಾಡ್ಕೊಬೋದು, ಇಲ್ಲ ಅಂದರೆ 7 ಬೇಕು ಅಂದರೂ ಮಾಡ್ಕೊಬೋದು. ನಾನಿಲ್ಲಿ 6 ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ರೀತಿ ಹಾಕ್ಕೊಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಿದ್ರೆ ಈ ರೀತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಕಲರ್ ಕಾಂಬಿನೇಷನು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರಿಂದ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, 6 ಕಂಬ ಆದಮೇಲೆ 1 2 3 4 ಕುಚ್ಚನ್ನ ಕಟ್ಕೊಳ್ಳೋದಕ್ಕೆ ನಾನು 4 ಚೈನನ್ನು ಹಾಕ್ತಾಯಿದ್ದೀನಿ. 4 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ನೀಡಲ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ನೀವು ಮತ್ತೆ ಕಂಬಗಳನ್ನ ಮಾಡ್ಕೊಬೇಕು. ಸೂಜಿ ಮೇಲೆ ಒಂದು ಸಲ ದಾರ, ಪಕ್ಕದಲ್ಲೇ ನೀವು ಕಂಬ ಮಾಡ್ಕೋಬೇಕು. ಹತ್ರನೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ದೂರ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ. 2 ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ ಕಂಬ ಹಾಕುವಾಗ, ಅಂದರೆ ನೀಡಲ್ನ ಹಾಕಿ ದಾರನ ತರುವಾಗ. ಬಾರ್ಡರ್ ಕಂಪ್ಲೀಟ್ ಆದಮೇಲೆ ನಿಮಗೆ ನೆಕ್ಸ್ಟು ಸ್ಯಾರಿ ಏನು ಬರುತ್ತೆ ಅಲ್ಲಿ ನೀವು ನೀಟಾಗಿ ಹಾಕ್ಕೊಬೋದು ಫಾಸ್ಟಾಗಿ. ಇಲ್ಲೂ ಅಷ್ಟೇ ನಾನು 6 ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ 6 ಕಂಬ ಆದಮೇಲೆ ಫ್ರೆಂಡ್ಸ್, ಈಗ 6ನೇ ಕಂಬನ ಮಾಡ್ಕೊತಾ ಇದ್ದೀನಿ. 6ನೇ ಕಂಬ ಆದಮೇಲೆ ನಾನು ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾನು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಆ್ಯಡ್ ಮಾಡ್ಕೊಬೋದು. ನೀವು ಫ್ಲವರ್ ಬೀಡ್, ರೌಂಡ್ ಬೀಡ್ ಯಾವ ಥರ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬೋದು. ನಾನು ಈ ಥರ ಬೀಡನ್ನ ಚೂಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ನ ಮಾಡಿಕೊಂಡೆ. ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ಕಂಬಗಳನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲೂ ನಾನು 6 ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಕಂಬ ಒಂದೇ ಸಮ ಬರಬೇಕು ಫ್ರೆಂಡ್ಸ್. ನೀವು ದಾರನ ಒಂದೇ ಇದರಲ್ಲಿ ಸಮದಲ್ಲಿ ಹಾಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಅದು ಮೇಲೆ ಕೆಳಗೆ ಆದರೆ ಒಂದು ಏರುಪೇರು ಆ ರೀತಿ ಬಂದ್ಬಿಡುತ್ತೆ. ನೋಡಿಕೊಂಡು ಒಂದೇ ಸಮವಾಗಿ ನೀಡಲ್ನಿಂದ ದಾರನ ತಗೊಂಡು ನೀವು ಕಂಬಗಳನ್ನ ಮಾಡ್ಕೊಳ್ಳಿ. ಮತ್ತು ನೀವು ಸೀರೆಗೆ ಇದು ಹಾಕುವಾಗಲೂ ಅಷ್ಟೇ ಕೆಳಗಡೆ ಅದು ಒಂದು ಸಮಕ್ಕೆ ಕಾಣಬೇಕು ನಿಮಗೆ. ಈ ರೀತಿ 6 ಆದಮೇಲೆ ಮತ್ತೆ ನಾನು 4 ಚೈನ್ನ ಹಾಕ್ಕೊಂಡು ಎಗೈನ್ ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ದೀನಿ. ಸೀರೆ ಪೂರ್ತಿ ಇದೇ ರೀತಿ ಬರಬೇಕು ಫ್ರೆಂಡ್ಸ್ ನಿಮಗೆ. 6 ಕಂಬ, ಅದಾದಮೇಲೆ 4 ಚೈನ್ ಗ್ಯಾಪು ಕುಚ್ಚು ಕಟ್ಟೋದಕ್ಕೆ, ಅದಾದಮೇಲೆ ಮತ್ತೆ 6 ಕಂಬ, ಅದಾದಮೇಲೆ ಮತ್ತೆ ಒಂದು ಬೀಡು, 6 ಕಂಬ, ಚೈನು 6 ಕಂಬ, ಅದೇ ರೀತಿ ನಿಮಗೆ ಬರಬೇಕು. ಸೀರೆ ಪೂರ್ತಿ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಗಿನರ್ಸು ಅಷ್ಟೇ ತುಂಬ ಅಂದರೆ ತುಂಬ ಈಸಿಯಾಗಿದೆ. ನೀವು ಹಾಕ್ಕೊಬೋದು. ಫಸ್ಟ್ ಟೈಮು ಕಸ್ಟಮರ್ಸ್ಗೂ ಕೂಡ ಹಾಕ್ಕೊಡ್ಬೋದು. ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ ಕಂಬ. ನೀಡಲ್ಲೂ ಇಲ್ಲಿ ಒಂದೇ ಸಮವಾಗಿ ದಾರನ ತರ್ಬೋದು. ಅದರಿಂದ ತುಂಬ ಒಂದೇ ಸಮವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಕಂಪ್ಲೀಟ್ ಮಾಡಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ
ತೋರಿಸ್ತೀನಿ. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಈ ರೀತಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಬೇಕು, ಇದೇ ರೀತಿ ಬರಬೇಕು ಸೇಮು. ಅದಾದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ರೆಡ್ ಕಲರ್ ದಾರನ ತಗೊಂಡಿದ್ದೀನಿ. ರೆಡ್ ಕಲರ್ ದಾರನ ತಗೊಂಡು ಫಸ್ಟು 2 ಚೈನ್ ಹಾಕ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಒಂದು ಲಾಕ್ನ ಮಾಡಿಕೊಂಡು ಮತ್ತೆ ಈ ರೀತಿ 6 ಚೈನ್ ಗ್ಯಾಪ್ ಏನಿದೆ ಇದು ಮೊದಲು ಮಾತ್ರ ಅಷ್ಟೇ ಈ ರೀತಿ ಮಾಡ್ಕೊಬೇಕು. 6 ಕಂಬದ ಮಧ್ಯ ಹೋಲ್ ಏನಿರುತ್ತೆ ಆ ಹೋಲ್ಗಳಲ್ಲಿ ನೀವು ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಈ 4 ಚೈನು ಗ್ಯಾಪಲ್ಲಿ ನೀವು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ನೀವು ಬೇಡ ಅಂದರೆ 4 ಚೈನು ಹಾಕ್ಕೊಬೋದು, ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ 4 ಚೈನು ಹಾಕ್ಕೊಂಡು ಯಾವ ರೀತಿ ಲಾಕ್ ಮಾಡೋದು ಅಂತ. ಈ ರೀತಿ ಮಾಡ್ಕೊಬೇಕು. ಈ ಫಸ್ಟು 6 ಚೈನಲ್ಲಿ ನೀವು ಸಿಂಗಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೀರಾ ಅದು ಮೊದಲಿಗೆ ಮಾತ್ರ ಬರೋದು. ಅದಾದಮೇಲೆ 2 ಕಂಬಗಳನ್ನ ಬಿಟ್ಬಿಟ್ಟು ಎರಡನೇ ಕಂಬದ ಮಧ್ಯ ನೀವು 2 ಮತ್ತು 3ನೇ ಕಂಬದ ಮಧ್ಯ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡಾಗ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಅದಾದಮೇಲೆ ನೀವು ಸೂಜಿ ಮೇಲೆ 2 ಸಲ ದಾರನ ತಗೊಂಡು ನಿಮಗೆ ಬೀಡ್ ಹಿಂದೆ ಒಂದು ದಾರ ಬಂದಿರುತ್ತೆ ನೋಡಿ, ಬೀಡ್ ಲಾಕ್ ಮಾಡಿರ್ತೀರಲ್ಲ ಅದರದ್ದು ಒಂದು ದಾರ ಇರುತ್ತೆ, ಅಲ್ಲಿ ನೀವು ಟ್ರಿಬಲ್ ಕ್ರೋಶೆನ ಮಾಡ್ಕೊಬೇಕು. ಸೂಜಿ ಮೇಲೆ 2 ಸಲ ದಾರ ತಗೊಂಡು ನೋಡಿ, ಈ ದಾರದ ಒಳಗಡೆಯಿಂದ ದಾರ ಅಂತಂದಾಗ 4 ದಾರ ಆಗುತ್ತೆ. ಆ 4 ದಾರದಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮಾಡಿದಾಗ ಟ್ರಿಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿ ನಾನು ಇಲ್ಲಿ 5 ಟ್ರಿಬಲ್ ಕ್ರೋಶೆನ ಫಸ್ಟು ಮಾಡ್ಕೊತೀನಿ. ಮೊದಲಿಗೆ ನಿಮಗೆ ಬೇಡ ಅಂದರೆ ನಿಮಗೆ ಎಷ್ಟು ಟ್ರಿಬಲ್ ಕ್ರೋಶೆ ಹಿಡಿಯುತ್ತೆ ಫಸ್ಟು ಅಷ್ಟನ್ನು ನೀವು ಹಾಕ್ಕೊಬೇಕು. ನಾನು ಇಲ್ಲಿ ಮಧ್ಯೆ ಒಂದು ಬೀಡನ್ನ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ಸ್ಮಾಲ್ ಬೀಡನ್ನ. ಅದಕ್ಕೋಸ್ಕರ ಇಲ್ಲಿ 5 ಬೀಡನ್ನ ಹಾಕ್ಕೊಂಡಿದ್ದೀನಿ, 5 ಕಂಬನ ಟ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 5 ಟ್ರಿಬಲ್ ಕ್ರೋಶೆ ಆದಮೇಲೆ ನೋಡಿ ಈ ರೀತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಫ್ರೆಂಡ್ಸ್ ಇಲ್ಲಿ ಬೇಕು ಅಂದರೆ ಲೀಫ್ ಬೀಡನ್ನೂ ಆ್ಯಡ್ ಮಾಡ್ಕೊಬೋದು ನೀವು. ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಟ್ರಿಬಲ್ ಕ್ರೋಶೆನ. 2ರಲ್ಲಿ 1, 2ರಲ್ಲಿ 1 ಇದೇ ರೀತಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ ಈ ಕಡೆನೂ 5 ಬರಬೇಕು ಫ್ರೆಂಡ್ಸ್. ಆ ಕಡೆ 5 ಈ ಕಡೆ 5 ಮಧ್ಯೆ ಒಂದು ಬೀಡ್ ಬಂದಿದೆ. ಅದಾದಮೇಲೆ 1 2 3 4 ನೋಡಿ, ಇಲ್ಲಿ 4 ಕಂಬನ ಬಿಟ್ಬಿಟ್ಟು ನೀವು 4ನೇ ಮತ್ತು 5ನೇ ಕಂಬದ ಮಧ್ಯ ನೀವು ಹೋಲಲ್ಲಿ ದಾರ ತಂದು ಲಾಕ್ನ ಮಾಡಬೇಕು. ನೀವು ಬೀಡನ್ನ ಏನಾದರೂ ದೊಡ್ಡದಾಗಿ ಹಾಕ್ಕೊಂಡಿದ್ರೆ ಫ್ರೆಂಡ್ಸ್, ಕೆಳಗಡೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೇಸ್ ಬೀಡ್ ಏನಾದರೂ ದೊಡ್ಡದಾಗಿದ್ದರೆ ನೀವು ಟ್ರಿಬಲ್ ಕ್ರೋಶೆನ ಇನ್ನೂ ಬೇಕಂದರೆ ಮಾಡ್ಕೊಬೋದು. 12 ಅಂದರೆ ಆ ಕಡೆ 6 ಈ ಕಡೆ 6 7 ಆ ಥರ ಮಾಡ್ಕೊಬೋದು ನೀವು ಮಧ್ಯೆ ಬೀಡ್ ಹಾಕ್ಕೊಳ್ಳೋದಕ್ಕೆ, ಆ ರೀತಿ ಹಾಕ್ಕೊಬೋದು. ಅದಾದಮೇಲೆ ಬೇಕಂದರೆ ನೀವು 4 ಕಂಬದ ಗ್ಯಾಪಲ್ಲಿ ಆಗಲಿಲ್ಲ ಅಂದರೆ ಬೇಕಂದರೆ ಡೈರೆಕ್ಟು 5ನೇ ಕಂಬದಲ್ಲಿ ನೀವು ಬೇಕಂದರೆ ಲಾಕ್ನ ಮಾಡ್ಕೊಬೋದು. ನೋಡಿ ಈ ರೀತಿ 1 2 ಬಿಟ್ಬಿಟ್ಟು ಮಧ್ಯ ಲಾಕ್ನ ಮಾಡಿಕೊಂಡೆ. ನಾನು ಚೈನ್ ಹಾಕೋದು ಯಾವ ರೀತಿ ಅಂತ ಸೆಕೆಂಡ್ ತೋರಿಸ್ತೀನಿ ನೆಕ್ಸ್ಟು ನಿಮಗೆ. ಈ ರೀತಿ ಆರ್ಚ್ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಇದೇ ರೀತಿ 2 ಸಲ ಸೂಜಿ ಮೇಲೆ ದಾರನ ತಗೊಂಡು ನೋಡಿ, ಇವಾಗ ಈ ಹಿಂದೆ ದಾರ ಏನಿದೆ ಈ ದಾರದಲ್ಲಿ ಈ ರೀತಿ ನೀಡಲ್ನ ಹಾಕಿದಾಗ ಹೋಲ್ ಕಾಣುತ್ತೆ. ಆ ಹೋಲ್ ಒಳಗಡೆಯಿಂದ ದಾರನ ತಂದು ಈ ರೀತಿ ದಾರನ ತಂದಾಗ 4 ದಾರ ಆಗುತ್ತೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ನೀವು ಜಾಸ್ತಿ ಟೈಟಾಗಿ ಹಾಕ್ಕೊಂಡ್ರೆ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಸೀರೆ ಸುಕ್ಕು ಬಂದಂಗೆ ಆಗುತ್ತೆ. ಸ್ವಲ್ಪ ಬಿಟ್ಬಿಟ್ಟೆ ದಾರನ ಕೆಳಗಡೆ ಸ್ವಲ್ಪ ಬಿಟ್ಬಿಟ್ಟೆ ಹಾಕ್ಕೊಳ್ಳಿ ಲೂಸಾಗಿ, ಜಾಸ್ತಿ ಲೂಸಾಗಿ ಹಾಕಬೇಡಿ. ನೋಡಿ 5 ಟ್ರಿಬಲ್ ಕ್ರೋಶೆ ಆದಮೇಲೆ ನಾನು ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ನೀವು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಬೀಡ್ ಗ್ಯಾಪ್ ಏನಿದೆ ಅಲ್ಲಿ ಆರ್ಚ್ ಬರುತ್ತೆ, ಬೀಡ್ ಮೇಲ್ಗಡೆ ಆರ್ಚ್ ಬರೋ ಥರ ನೀವು ಮಾಡ್ಕೊಬೇಕು ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ.
ಇಲ್ಲೂ 5 ತ್ರಿಬಲ್ ಕ್ರೋಶೆ ಬರಬೇಕು. ಆ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ಈಗ ನೋಡಿ ನಾನು ಲಾಕ್ ಮಾಡಿಕೊಂಡು ಸೇಮ್ ಅದೇ ಥರ ಲಾಕ್ ಮಾಡಿಕೊಂಡು 4 ಚೈನನ್ನು ತಗೊಂಡು ಫಸ್ಟು ಇಲ್ಲಿಗೆ, ಏಕೆಂದರೆ ಲಾಕ್ ಮಾಡಿಕೊಂಡು ಚೈನನ್ನು 4 ಚೈನ್ ಹಾಕಿರೋದ್ರಿಂದ ನಾವು ಫಸ್ಟ್ ಕಂಬದಲ್ಲೇ ಲಾಕ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಎಳ್ಕೊಂಡಂಗೆ ಆಗಿಬಿಡುತ್ತೆ. ನೋಡಿ ಫಸ್ಟ್ ಕಂಬದ ಗ್ಯಾಪಲ್ಲಿ ಲಾಕ್ನ ಮಾಡಿಕೊಂಡು ಮತ್ತೆ ಸೆಕೆಂಡ್ ಕಂಬದ ಗ್ಯಾಪಲ್ಲೂ ಕೂಡ ನಾನು ಈ ರೀತಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡು ಇಲ್ಲಿಂದನೇ ಡೈರೆಕ್ಟು ನಾನು ನೆಕ್ಸ್ಟು ಮಾಡ್ಕೊತಾ ಇದ್ದೀನಿ. ಪೂರ್ತಿ ಆದಮೇಲೆ ನೋಡಿ ಫ್ರೆಂಡ್ಸ್, ಕುಚ್ಚನ್ನು ಕಟ್ಟಿದ್ದೀನಿ ನಾನು. ಒಂದು ರೆಡ್ ಕಲರು, ಒಂದು ಬ್ಲ್ಯಾಕ್ ಕಲರಲ್ಲಿ ಈ ರೀತಿ ಕುಚ್ಚನ್ನ ಕಟ್ಟಿದ್ದೀನಿ. ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೀವು ಟ್ರೈ ಮಾಡಿ ಫ್ರೆಂಡ್ಸ್.